ನನ್ನ ಆತ್ಮೀಯ ಸ್ನೇಹಿತರು ಮಾಜಿ ಸಚಿವರು ನಾಡಗೌಡರಿದ್ದಾರೆ. ಸಾರಿ, ನಾನು ಕ್ಷಮಿಸಬೇಕು. ನಮ್ಮ ಪ್ರಮುಖವಾಗಿ ದೆಹಲಿಯಿಂದ ಈ ಸಭೆಯಲ್ಲಿ ಭಾಗವಹಿಸಿ ಈ ಒಂದು ದೇಶದ ರಕ್ಷಣೆಗೆ ಸೈನಿಕ ಶಾಲೆಯಿಂದ ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ತರಬೇತಿಯನ್ನು ಹೊಂದಬೇಕು, ಇವತ್ತು ದೇಶಕ್ಕೆ ಏನು ಮಹತ್ವಗಳಿದೆ ಅಂತಕ್ಕಂಥದ್ದನ್ನು ಭಾಳ ವಿವರವಾಗಿ ನಿಮ್ಮ ಮುಂದೆ ಇಟ್ಟಂಥ ದೆಹಲಿಯಿಂದ ಬಂದಿರತಕ್ಕಂಥ ಮತ್ತೊಬ್ಬ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಸಹಪಾಠಿಗಳು, ಕೇಂದ್ರದ ರಕ್ಷಣಾ ಇಲಾಖೆಯ ರಾಜ್ಯ ಸಚಿವರಾಗಿ ಅತ್ಯಂತ ಉತ್ತಮವಾದಂಥ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಸಂಜಯ್ ಸೇತು ಅವರೇ, ಬಸನಗೌಡ ಬಾದರ್ಲಿ ಅವರೇ, ಹಾಗೂ ವೇದಿಕೆ ಮೇಲೆ ಬಹುಶಃ ನಮ್ಮ ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಹರ್ಷವನ್ನು ಉಂಟು ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂಥವರು ನನ್ನ ಇನ್ನೊಬ್ಬ ಆತ್ಮೀಯ ಸ್ನೇಹಿತ, ವಿಶಾಖಪಟ್ಟಣದ ಲೋಕಸಭಾ ಸದಸ್ಯರು, ಆತ್ಮೀಯರು ಆಗಿರ್ತಕ್ಕಂಥ ಭರತ್ ಅವರು ಇವತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರಮುಖವಾದ ಕಾರಣಕರ್ತರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೋತೇನೆ. ಕಾರಣ, ನಮ್ಮ ನಾಡಗೌಡರು ನನ್ನ ಹತ್ರ ಬಂದು ಒಂದು ಮನವಿ ಮಾಡಿದರು. ಅಣ್ಣ, ಏನಾದರೂ ಮಾಡಿ ಚಂದ್ರಬಾಬು ನಾಯ್ಡು ಅವರನ್ನೇ ಕರೆಸಬೇಕು, ನಮ್ಮ ಜನರ ಬಯಕೆ ಇದೆ ಅಂತಕ್ಕಂಥ ಒಂದು ಒತ್ತಡವನ್ನು ನನ್ನ ಮೇಲೆ ಏನು ಹಾಕಿದ್ರು. ಇವತ್ತು ಅವರಿಗೆ ಇರ್ತಕ್ಕಂಥ ಹಲವಾರು ಕಮಿಟ್ಮೆಂಟ್ಗಳೇನಿದೆ, ಒಂದು ನಿಮಿಷವನ್ನು ಅವರು ವ್ಯರ್ಥ ಮಾಡಲ್ಲ. ಒಂದೊಂದು ನಿಮಿಷವನ್ನು ಆಂಧ್ರದ ಅಭಿವೃದ್ಧಿಗೆ ಯಾವ ರೀತಿಯಲ್ಲಿ ನನ್ನ ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಅತ್ಯಂತ ಅಪರೂಪದ ರಾಜಕಾರಣಿಗಳು, ಆಂಧ್ರ ಪ್ರದೇಶದ ಈಗಿನ ಮುಖ್ಯಮಂತ್ರಿಗಳು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥವರು ಚಂದ್ರಬಾಬು ನಾಯ್ಡು ಅವರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೋಬೇಕಾಗ್ತದೆ. ಚಂದ್ರಬಾಬು ನಾಯ್ಡು ಅವರಿಗೆ ಮನವಿಯನ್ನು ಭರತ್ ಅವರ ಮುಖಾಂತರ ಮಾಡಿದಾಗ ಅವರು ನನಗೆ ಸಮಯದ ಅಭಾವ ಇರತಕ್ಕಂಥ ಹಿನ್ನೆಲೆಯಲ್ಲಿ ನನ್ನ ಪುತ್ರ ನಾಡ ಲೋಕೇಶ್ ಅವರನ್ನ ಸಭೆಗೆ ಕಳಿಸ್ಕೊಡ್ತೀನಿ ಅಂತಕ್ಕಂಥ ಒಂದು ಅವರಿಗೆ ಜವಾಬ್ದಾರಿಯನ್ನೇನು ಕೊಟ್ಟರು. ಅದಕ್ಕೆ ಮೂಲ ಕಾರಣ ಭರತ್ ಅವರು. ಇವತ್ತು ಇಲ್ಲಿ ಮಾತನಾಡ್ತಕ್ಕಂಥ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಆಂಧ್ರ ಮತ್ತು ಕರ್ನಾಟಕದ ಒಂದು ಬಾಂಧವ್ಯ, ಒಂದು ಒಡನಾಟದ ಬಗ್ಗೆ ಎಲ್ಲರೂ ಸ್ಮರಿಸ್ಕೊಂಡಿದ್ದಾರೆ. ಬಹುಶಃ ಇಲ್ಲಿರ್ತಕ್ಕಂಥ ಹಲವಾರು ನಮ್ಮ ಆಂಧ್ರ ಪ್ರದೇಶದಿಂದ ಬಂದು ಇಲ್ಲಿ ರೈತರಾಗಿ ನೆಲೆಸಿ ಕೆಲವು ಕ್ಯಾಂಪ್ಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕೃಷಿಯ ಕೆಲಸದಲ್ಲಿ ನಿಮ್ಮ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ. ಬಹುಶಃ ಹಲವಾರು ಬಾರಿ ಸಿಂಧನೂರಿನ ಈ ಒಂದು ಕ್ಯಾಂಪ್ಗಳಿಗೆ ಬಂದು ನಿಮ್ಮ ಮನೆಗಳಲ್ಲಿ ಊಟವನ್ನು ಮಾಡಿರ್ತಕ್ಕಂಥ ದಿನಗಳನ್ನು ನಾನು ಸ್ಮರಿಸ್ಕೊಳ್ತೇನೆ. ಅಷ್ಟು ಪ್ರೀತಿಯಿಂದ ನೀವು ನಮ್ಮನ್ನು ಕಂಡಿದ್ದೀರಿ.